70 ಕ್ಷೇತ್ರಗಳಲ್ಲಿ ಒಂದೇ ಹಂತದಲ್ಲಿ ನಡೆದಿದ್ದ ಮತದಾನ. ದೆಹಲಿಯಲ್ಲಿ 60% 44ರಷ್ಟು ಮತದಾನ ಆಗಿದೆ. ಇದರಲ್ಲಿ ನವದೆಹಲಿ ಭಾಗದಲ್ಲಿ 56% 41% ಆಗಿರುವಂಥದ್ದು. ಇನ್ನು ಜಂಗ್ಪುರ್ ಪ್ರದೇಶದಲ್ಲಿ 57.42, ಕಲ್ಕಾಜಿ ಭಾಗದಲ್ಲಿ 54.59 ಮತದಾನ ಆಗಿದೆ. ಕಣದಲ್ಲಿ ಒಟ್ಟು 699 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಕೆಲವೇ ಕ್ಷಣಗಳಲ್ಲಿ ಮತ ಭವಿಷ್ಯ ಹೊರಬೀಳುತ್ತೆ. ದೆಹಲಿ ಸರ್ಕಾರ ರಚನೆಗೆ ಬೇಕಾದಂಥ ಮ್ಯಾಜಿಕ್ ನಂಬರ್ 36. ಸೊ ಈ 36 ಯಾರು ರೀಚ್ ಆಗ್ತಾರೆ ಅನ್ನೋದು ಪ್ರಶ್ನೆ. ನಾವು ಒಂದು ಎಕ್ಸಿಟ್ ಪೋಲ್ ಬಗ್ಗೆ ನೋಡ್ತಾ ಇದ್ವಿ, ಸಮ 36 ಅವ್ರಿಗೂ ಬರುತ್ತೆ, 36 ಇವ್ರಿಗೂ ಬರುತ್ತೆ ಅಂತ. ಹಾಗೇನಾದ್ರು ಆಗ್ಬಿಡ್ತು ಅಂತ ಹೇಳಿದ್ರೆ ಅದು ಬೇರೆ ಥರದ ಚಿತ್ರಣವನ್ನು ಸೃಷ್ಟಿ ಮಾಡುತ್ತೆ. ಸೊ ಹಾಗಾಗಿನೇ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗ್ತಾ ಇರೋದು. ಮ್ಯಾಜಿಕ್ ನಂಬರನ್ನು ಯಾರು ಸಲೀಸಾಗಿ ರೀಚ್ ಆಗ್ತಾರೆ ಅವರು ಆರಾಮ್ಸೆ ಅಧಿಕಾರದ ಗದ್ದಿಗೆಯನ್ನು ಏರ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ ಭವಿಷ್ಯ ಅನ್ನೋದು ಹೊರಬೀಳಲಿದೆ. ದೆಹಲಿ ಸರ್ಕಾರ ರಚನೆಗೆ ಬೇಕಾಗಿರೋದು ಮ್ಯಾಜಿಕ್ ನಂಬರ್ 36. ಆ 36 ಯಾರು ರೀಚ್ ಆಗ್ತಾರೆ ಅನ್ನೋದು ನೋಡಬೇಕಾಗತ್ತೆ. ಬಿಜೆಪಿ ಈ ಬಾರಿ ದೆಹಲಿಯಲ್ಲಿ ನಿತೀಶ್ ಕುಮಾರ್ ನೇತೃತ್ವದ JDU ಮತ್ತು ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ರಾಮ್ ವಿಲಾಸ್ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಇದೆ, ಅಥವಾ ಈ ಚುನಾವಣೆ ಅನ್ನೋದು ಬಿಜೆಪಿಗೆ ವರದಾನ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆಪ್ ಒಳಗಿನ ಆಂತರಿಕ ಜಗಳ, ಆಪ್ ಒಳಗಿನ ಆಂತರಿಕ ಸಮಸ್ಯೆ ಮತ್ತು ಕಾಂಗ್ರೆಸ್ ಕೂಡ ಆಪಿಂದ ದೂರ ಇದ್ದಿದ್ದು ಇದೆಲ್ಲವೂ ಕೂಡ ಬಿಜೆಪಿಗೆ ಪ್ಲಸ್ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನು ಸಮೀಕ್ಷೆಗಳು ನುಡಿತಾ ಇರೋದು. ಸೊ ಈ ಮ್ಯಾಜಿಕ್ ನಂಬರಿಗೆ ಏನಿದೆ, ಈ ಮ್ಯಾಜಿಕ್ ನಂಬರನ್ನು ಯಾರು ರೀಚ್ ಆಗ್ತಾರೋ ಅವರು ಆರಾಮ್ಸೆ ಗೆದ್ದು ಬೀಗ್ತಾರೆ. ಇನ್ನೇನು ಎಲ್ಲ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಮತ ಎಣಿಕೆ ಕಾರ್ಯದ ಬಗ್ಗೆ ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ಸಮಸ್ಯೆಗಳಿಲ್ಲದೆ ಸುಸೂತ್ರವಾಗಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳಾಗಿತ್ತು. ಮತಗಟ್ಟೆ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಯಾರು ಕೂಡ ಅಲ್ಲಿ ಹೋಗೋ ಹಾಗಲ್ಲ. ಏಜೆಂಟ್ಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾರಿ ನಿರೀಕ್ಷೆ, ಭಾರಿ ಕುತೂಹಲ ಇರುವಂಥ ದೆಹಲಿಯ ರಿಸಲ್ಟ್ಗೆ ಕೌಂಟ್ ಡೌನ್. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಪಕ್ಕಾ ರಿಸಲ್ಟ್ ಏನು, ದೆಹಲಿಯ ಅಧಿಕಾರದ ಗದ್ದಿಗೆ ಯಾರಿಗೆ ಅನ್ನುವಂಥ ಕುತೂಹಲಕ್ಕೆ ಉತ್ತರ ಸಿಗಲಿದೆ. ಸಾಕಷ್ಟು ಸ್ಟ್ರಾಟರ್ಜಿಗಳು, ಪ್ರಯತ್ನಗಳು, ಇದೆಲ್ಲದರ ನಡುವೆ ಆರೋಪ ಪ್ರತ್ಯಾರೋಪಗಳು ಕೂಡ ಆಯಿತು. ಆಪ್ನ ನಾಯಕರು ಪ್ರೆಸ್ ಮೀಟೆಲ್ಲ ಮಾಡಿ ಹೇಳಿದ್ರು, ನಮ್ಮ ಸಚಿವರುಗಳನ್ನು, ನಮ್ಮ ಶಾಸಕರುಗಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕೆ ನಿಂತುಬಿಟ್ಟಿದ್ದಾರೆ, ಕೋಟಿಗೆ ಡೀಲ್ ಆಗ್ತಾ ಇದೆ, ಫೋನ್ ಮಾಡಿ ಆಫರ್ ಕೊಡ್ತಾ ಇದ್ದಾರೆ. BJPಗೆ ತಾವು ಗೆಲ್ತೀವಿ ಅಂತ ಭರವಸೆ ಇಲ್ಲ, ಅರ್ಧಕ್ಕೆ ಬಂದು ನಿಂತ್ಕೊಂತೀವಿ ಅಂತ ಗೊತ್ತಿದೆ. ಹಾಗಾಗಿ ಕುದುರೆ ವ್ಯಾಪಾರಕ್ಕೆ ಇಳಿದಿದ್ದಾರೆ. ಆಲ್ರೆಡಿ ನಮ್ಮ ಪಕ್ಷದ ಕೆಲವರಿಗೆ ಕಾಲ್ ಕೂಡ ಬಂದಿದೆ, ಕೋಟಿಗೆ ವ್ಯಾಪಾರ ಕುದುರಿಸೋಕೆ ಪ್ರಯತ್ನ ಆಗ್ತಾ ಇದೆ ಅಂತ ಒಂದು ಗಂಭೀರವಾದಂಥ ಆರೋಪವನ್ನು ಆಪ್ ಮಾಡಿದೆ. ಚುನಾವಣಾ ರಿಸಲ್ಟ್ಗಿಂತ ಮುಂಚಿತವಾಗಿಯೇ ಈ ಒಂದು ಗಂಭೀರ ಆರೋಪವನ್ನು ಮಾಡಿರೋದು ಕೂಡ. ಹಾಗಿದ್ರೆ ದೆಹಲಿ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾವೆಲ್ಲ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ ಅನ್ನೋದು ಕೂಡ ಅನುಮಾನವನ್ನು ಹುಟ್ಟಾಕ್ತಾ ಇದೆ. ಯಾಕಂದರೆ ಆಪ್ನವರು ಈ ಆರೋಪವನ್ನು BJP ಮೇಲೆ ಮಾಡಿರೋದು. ಸೊ BJPಗೆ ಈ ಬಾರಿ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ನಮ್ಮವರಿಗೆ ಆಲ್ರೆಡಿ ಕೋಟಿ ಆಫರ್ ಕೊಡ್ತಾ ಇದ್ದಾರೆ, ಬನ್ನಿ ಅಂತ ಕರಿತಾ ಇದ್ದಾರೆ. ಹಾಗಾಗಿ ನಮ್ಮವ್ರೇನಾದರೂ ಹೋಗ್ಬಿಟ್ರೆ ಅವ್ರಿಗೆ ಅಧಿಕಾರ ವಹಿಸ್ಕೊಳ್ಳೋಕ್ಕೆ ಸಲೀಸಾಗತ್ತೆ ಅಂತ ಆರೋಪಿಸಿದ್ದಾರೆ. ಅಲ್ಲಿಗೆ ಕುದುರೆ ವ್ಯಾಪಾರ ಅನ್ನೋದು ಕೂಡ ನಡೀತಾ ಇದೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಆಪ್ ಮಾಡಿರುವಂಥದ್ದು. ಸೊ ಹಾಗಾಗಿಯೇ ಈ ಚುನಾವಣೆಯ ಮೇಲೆ ಹದ್ದಿನ ಕಣ್ಣನ್ನು ಇಡಲಾಗಿದೆ, ಯಾವ ಥರದೊಂದು ರಿಸಲ್ಟ್ ಬರಬಹುದು ಅಂತ. ಒಂದು ವೇಳೆ ಈ ಬಾರಿ ಬಹುತೇಕ ಸಮೀಕ್ಷೆಗಳು ಹೇಳಿದಂತೆಗೆ ಆಪ್ ಗದ್ದಿಗೆ ಇರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದರೆ ಅದೊಂದು ರೀತಿಯಾಗಿ ಪಕ್ಷಕ್ಕೆ ಆಗುವಂಥ ದೊಡ್ಡ ಮುಜುಗರ, ದೊಡ್ಡ ಹೊಡೆತ ಕೂಡ. ಯಾಕಂದರೆ ಈಗ ಆಲ್ರೆಡಿ ಕೆಲವರು ಜೈಲಿಗೆ ಹೋಗಿದ್ದಾರೆ ಆಪ್ನಲ್ಲಿ ಇದ್ದವರೇ. ಹೀಗಿರಬೇಕಾದ್ರೆ ಸೋಲು ಒಂದಾಗ್ಬಿಟ್ರೆ ಈ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅಕಸ್ಮಾತ್ ಆಪ್ ಇಷ್ಟೆಲ್ಲ ಆದರೂ ಗೆದ್ದರೆ ಅದು BJPಗೆ ಮುಜುಗರ ಆಗತ್ತೆ. ಯಾಕಂದರೆ ನಾನಾ ರೀತಿಯಾದಂಥ ಪ್ರಯತ್ನಗಳನ್ನು BJP ಮಾಡಿದೆ ಅಂತ ಒಂದು ಗಂಭೀರವಾದಂಥ ಆರೋಪ ಇದೆ. ಆಪನ್ನು ಕೆಳಗಿಳಿಸಲೇಬೇಕು, ಸರ್ಕಾರ ಪತನ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡಲಾಗಿದೆ, ಟಾರ್ಗೆಟ್ ಮಾಡಲಾಗಿದೆ. ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಆಪ್ನವರಿಗೆ ಸಮಸ್ಯೆ ತಂದೊಡ್ಡಲಾಗಿದೆ. ಈ ಥರದ್ದೆಲ್ಲ ಆರೋಪಗಳಿತ್ತಲ್ಲ, ಈ ಆರೋಪಗಳ ನಡುವೆಯೂ ಕೂಡ ಜನ ಆಪ್ನ ಕೈ ಹಿಡಿದಿದ್ದಾರೆ ಅನ್ನೋದೊಂದು ಸಂದೇಶ ಪಾಸ್ ಆಗಿಬಿಡುತ್ತೆ. ಸೊ ಮತ್ತೆ BJPಗೆ ಅದು ಮುಜುಗರ ತರುತ್ತೆ. ಹಾಗಾಗಿಯೇ ಈ ಚುನಾವಣೆಯ ರಿಸಲ್ಟು ಪ್ರತಿಷ್ಠೆ ಅಂತ ಹೇಳ್ತಾ ಇರೋದು.
ಇದು ಎರಡೂ ಪಕ್ಷದವ್ರಿಗೂ ಕೂಡ ಪ್ರತಿಷ್ಠೆಗೆ ಕಣ ಆಗಿತ್ತು. ಇನ್ನು ಕಾಂಗ್ರೆಸ್ ಕೂಡ ತನ್ನದೇ ರೀತಿಯಾದಂಥ ಒಂದು ಎಫರ್ಟನ್ನು ಹಾಕಿದೆ. ಬಟ್ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅನ್ನೋದು ಈ ರಿಸಲ್ಟ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಹುತೇಕ ಸಮೀಕ್ಷೆಗಳು ಕಾಂಗ್ರೆಸ್ ಒಂದು ಖಾತೆನೂ ಓಪನ್ ಮಾಡಲ್ಲ, ಒಂದು ಖಾತೆ ಓಪನ್ ಮಾಡೋದು ಡೌಟೇ, ಬಂದರೆ ಒಂದು ಬರ್ಬೋದೇನೋ ಅಷ್ಟೇ ಅನ್ನುವಂಥ ಲೆಕ್ಕಾಚಾರದ ರಿಸಲ್ಟ್ಗಳನ್ನು ಹೇಳ್ತಾ ಇದೆ. ಹಾಗಾಗಿ ಏನಾಗಬಹುದು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ನೋಡಿ, ಈ ಮತದಾರರ ಪಟ್ಟಿಯ ಪ್ರಕಾರ ದೆಹಲಿಯಲ್ಲಿ ಒಟ್ಟು ಮತದಾರರು ಸಾಕಷ್ಟು ಜನ ಇರುವಂಥ ಹಿನ್ನೆಲೆಯಲ್ಲಿ ಈ ಮತದಾನ ಅನ್ನೋದು ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಿರೀಕ್ಷೆಗಳಿರುತ್ತೆ. ಈ ಬಾರಿ ಪರ್ಸೆಂಟೇಜ್ ಲೆಕ್ಕಾಚಾರಕ್ಕೆ ನೋಡಿದ್ರೆ ಕಳೆದ ಬಾರಿಗಿಂತ ಈ ಬಾರಿ ಕಮ್ಮಿ ಆಗಿದೆ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡಲಾಗಿತ್ತು.